ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಕೂಡ ಈಗ ಬಯಲಾಗ್ತಾ ಇದ್ದಾವೆ. ಇಲ್ಲಿಯೂ ಕೂಡ ಲಕ್ಕುಂಡಿಯಲ್ಲಿ ನಿಧಿ ಕಳ್ಳರ ಹಾವಳಿ ಕೂಡ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನು ಈ ಒಂದು ಲಕ್ಕುಂಡಿ ಗ್ರಾಮದ ಬಸಪ್ಪ ಬಡಿಗೇರ್ ಅನ್ನುವಂಥ ವ್ಯಕ್ತಿ ಸುಮಾರು 40 ವರ್ಷಗಳಿಂದ ಈ ಒಂದು ಲಕ್ಕುಂಡಿಯಲ್ಲಿ ಸಿಗ್ತಕ್ಕಂತಹ ಏನು ಹವಳಗಳಾಗಿರ್ಬೋದು, ಮುತ್ತುಗಳಾಗಿರ್ಬೋದು ಇಂಥವನ್ನು ಸಂಗ್ರಹವನ್ನ ಮಾಡ್ತಾರೆ. ಜೊತೆಗೆ ಇವರು ಕೂಡ ಒಮ್ಮೆ ಏನು ಇಂಥ ಒಂದು ಹವಳಗಳನ್ನು ಆರಿಸುವಂಥ ಸಂದರ್ಭದಲ್ಲಿಯೂ ಕೂಡ ಒಂದು ಸರ್ಪವನ್ನ ನೋಡಿ ಭಯಭೀತರಾಗಿ ಬಂದಿದ್ರಂತೆ. ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು, ಅವಾಗಿನ ರಹಸ್ಯಗಳೇನು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗೋಣ. ಸರ್, ನೀವು ಕೂಡ ಸಾಕಷ್ಟು ಅವುಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಹಾವನ್ನ ನೋಡಿದ್ರಿ, ಸರ್ಪವನ್ನು ನೋಡಿದ್ರಿ, ದೊಡ್ಡ ಪ್ರಮಾಣದಲ್ಲಿ ಇತ್ತು. ಏನ್ ಸರ್ ಅದು ಯಾವ ರೀತಿ ನಿಧಿಗೆ ಕಾವಲಾಗಿರ್ತಿತ್ತು ಅದ್ರ ಸಂಬಂಧಪಟ್ಟಂಗೆ ಹೇಳೋದಾದ್ರೆ? ನೋಡ್ರಿ, ನಾನು ಬೆಳಿಗ್ಗೆ 5:30 6 ಗಂಟೆಗೆ ಎರಡಕ್ಕೆ ಹೊಂಟಿದ್ದೆ. ತಂಬಿ ತೊಗೊಂಡು ಹೋಗ್ಬೇಕಾದ್ರೆ ಸೂರ್ಯನ ಬಿಸಿಲು ಅದು ಕಾಣಿಸ್ತಿತ್ತು. ನಾನು ಏನಪ್ಪ ಇದು ಅಂತ ಲಕ್ಷ್ಯ ಕೊಟ್ಟು ನೋಡಿದೆ. ಅಲ್ಲಿ ಹಳೆ ಕಾಲದ ಎರಡು ಒಳ್ಳು ಆ ಒಳ್ಳಿನ ಜೊತೆಗೆ ಸ್ವಲ್ಪ ಕೋಲಿ ಅಂತ ಹಾಕಿದ್ರು. ಅದು ಹಿಂಗೆ ಮಾಡ್ತಿತ್ತು. ನಿಂತು ನೋಡಿದೆ, ಹಿಂಗೆ ತೋರಿಸ್ತು ನನಗೆ. ಬಾ 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 ಏನಪ್ಪ ಇದು, ಎಂಥ ಶರಪಪ್ಪ ಇದು ಅಂದು ನಾನು ನೀರು ಚೆಲ್ಲಿ ನಮ್ಮ ಮನೆಗೆ ಬಂದೆ. ಅಷ್ಟು ಭಯ ತಂಗಿ ತೊಗೊಂಡು ಹೋದವ ವಾಪಸ್ ಬಂದೆ ನಾನು. ಖರೆ ಕಾಳಿಂಗ ಅದೇನು ಹಿಂಗೆ ಮಾಡ್ತಿಪ್ಪ ಮರ. ನನಗೆ ಭಯ ಅಂದ್ರೆ ಅಷ್ಟು ಭಯ ಹೋಗ್ಬಿಡ್ತಿತ್ತು. ತಂಗಿ ತೊಗೊಂಡು ಹೋದವ ನೀರು ಚೆಲ್ಲಿ ಮನೆಗೆ ಬಂದೆ. ಕೈಕಾಲು ತರ ಅನ್ನಕತ್ತಿದ್ದು ನನಗೆ. ಏನ್ರಿ ಅಲ್ಲೇ ಹಿಂದೆ ಶಾವಿಗೆ ಬರೋಪ್ಪ ದೇವಸ್ಥಾನ, ಆ ದೇವಸ್ಥಾನದಾಗ ನಿಧಿ ಐತಂತೇಳಿ ಅಂತಾರ. ನಿಧಿ ಕಾವಲಿ ಐತಿ ಅಂತದ, ಒಂದು ಕೋಣನ ಕಾವಲಿ, ಸರ್ಪ ಕಾವಲಿ 2 ಇಟ್ಟಾರಂತ ಮಂದಿ ಅನ್ನೋದು ಕೇಳ್ಕೊಂಡೀನಿ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಹಿಂದೆ ಹಬ್ಬಕ್ಕೆ ಹೋಗಿದ್ರಂತ, ಎಬ್ಬ್ಯಾರಂತ. ಹಿಂದೆ ಅವ್ರಿಗೆ ಏನೋ ಅನಾನುಕೂಲ ಆಗಿ ಒಟ್ಟು ನಮ್ಮನೆ ಹುಚ್ಚರಂತಾಗಿ ಓಡಿ ಹೋಗ್ಯಾರಂತ ಬಿಟ್ಟು. ಕೆಲವು ಮಂದಿ ಮತ್ತೆ ಕೆಲವು ಕಡೆ ಆಗ್ಯಾರ. ಇಲ್ಲಿ ಮೂಟ ಬಸಪ್ಪನ ದೇವಸ್ಥಾನ ಐತಿ, ಪುರದಾಗ ಹನುಮಪ್ಪನ ಗುಡಿ ಐತಿ, ಅಲ್ಲಿ ಎಬ್ಬ್ಯಾರ. ಅಲ್ಲಿ ಎಬ್ಬಿದ್ರು ಅವ್ರಿಗೇನು ಸಿಕ್ಕತ್ತೋ ಸಿಕ್ಕಿಲ್ಲೋ ಗೊತ್ತಿಲ್ಲ. ಏನ್ರಿ ರಾತ್ರಿನ ಮಾಡ್ತಿರ್ತಾರೆ ಯಾರೋ. ಏನು ಹಂಗ ಅವರು ನಮ್ಮೂನಿ ಭ್ರಮೆ ಅದು. ಇಲ್ಲಿ ನಿಧಿ ತಡಿ ಹಬ್ಬನು ಅಂತೇಳಿ ಒಂದು 4-5 ಮಂದಿ ಕೂಡಿ ಹೋಗೋದು. ರಾತ್ರಿನೇ ಹಬ್ಬದು. ಒಂದು ಇಲ್ಲಿ ಹರ್ಲಾಪುರ ದೇವಸ್ಥಾನದಾಗ ಅಲ್ಲಿ ಹನುಮಪ್ಪನ ಗುಡಿ ಐತಿ, ಮೈಡಿ ಅಂತಾರ, ಅಲ್ಲಿನೂ ಇಬ್ಬರ. ಅದೇನು ಸಿಕ್ಕತ್ತೋ ಏನೋ ಗೊತ್ತಿಲ್ಲ. ಏನ್ರಿ ಕೋಣ ಆಗಿರ್ಬೋದು, ಹಾವಾಗಿರ್ಬೋದು, ಸರ್ಪ ಯಾವ ರೀತಿ ಕಾವಲಾಗಿರ್ತಿತ್ತು, ಮತ್ತೆ ಅದ್ರಲ್ಲಿ 7 ಕೊಪ್ಪರಿಗೆ ಹೊಣ್ಣ ಇರ್ತೈತೆ ಅಂತ ಹೇಳ್ತಿದ್ರಿ, ಹಂಗ ಏನು ಅಂತ? ಅದಕ್ಕ ಸರ್ಪ ಯಾರು ಎಬ್ಕೊಂಡು ಹೋಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕನ ಅದನ್ನ ಕಾವಲಿ ಇಟ್ಟಿರ್ತಾರಂತ. ಅದು ಹಿಂದೆ ಮೇಣ ಮಾಡಿ ಇದ್ದಿದ್ದು ಏನಪ್ಪ ಅಂದ್ರೆ ಕಣಕ ಮಾಡಿ ಅದನ್ನ ಇಡ್ತಾರಂತ. ಅದ ಮುಂದೆ ಜೀವ ತುಂಬಿ ಕ್ವಾಣ ಆಗುತ್ತಂತ. ಆಮ್ಯಾಗ ಒಂದು ಸರ್ಪ ಮಾಡಿರ್ತಂತ, ಅದು ಸರ್ಪ ಜೀವ ತುಂಬಿ ಅದು ಜೀವ ಆಗತ್ತ. ದೊಡ್ಡ ಸರ್ಪ ಅದೇನು ಸಾಮಾನ್ಯ ಸರ್ಪ ನೋಡಿ ಭಯ ಅಂತ ಕಟ್ಟಿಸೋಕೆ ಆ ಥರ ಭಯ ಆಗಿತ್ತು ನನಗೆ. ಆ ದೇವಸ್ಥಾನ ಅಲ್ಲಿ 7 ಕೊಪ್ಪರಿಗೆ ಒಂದು ಹಂಡೆ ಅಂತಾರ. ಏನ್ರಿ ಅದೇನು ಸಾಮಾನ್ಯದ್ದಿಲ್ಲ, ಯಾರೂ ಹೋಗಿಲ್ಲ ಅಲ್ಲಿ. ಅಂತಿಂತ ತ್ರಾಣ ಇದ್ದವ್ರು ಆದ್ರೆ ಅದಕ್ಕೆ ಅದು ಮಾತು ಕೇಳ್ತೈತಿ. ಆಮ್ಯಾಗ ಒಬ್ಬೊಬ್ರಿಗೆ ನಿಧಿ ಕಾಣ್ತೈತಿ, ಒಬ್ಬೊಬ್ರಿಗೆ ನಿಧಿ ಕಾಣಂಗಿಲ್ಲ. ಹ್ಯಾಂಗೆ ಹೇಳ್ಬೇಕ್ರಿ ಅದನ್ನ? ಅವ್ರವ್ರ ಅದೃಷ್ಟ ಅದು. ಇದು ಏನೋ ಪಾಪ ಹುಡುಗ ಸಿಗೋದೈತಿ, ಸಿಕ್ಕೈತಿ. ಏನ್ರಿ ನಮ್ಮ ಸರ್ಕಾರಕ್ಕೂ ಒಪ್ಸ್ಯಾನವ. ಭಾಳ ಬೆಸ್ಟ್, ನನಗೂ ಭಾಳ ಹೆಮ್ಮೆ ಅನ್ಸೈತಿ. ಬಚ್ಚಿಟ್ಕೊಂಡಿಲ್ಲ. ಈಗ ನೀವು ನೋಡ್ತೀರ ಯಾವ ರಾಜ್ಯದ ಕಾಲದ್ದು ಏನೇನು ಬಂಗಾರ ಇರ್ಬೋದು ಅನ್ಸುತ್ತೆ? ಅದು ಹಿಂದೆ ರಾಜ ಮಹಾರಾಜರ ಮತ್ತು ಈಗ ಮನ್ಯಾಗ ಅವಾಗಿನ ಕಾಲದಾಗ ಟ್ರಿಜರಿ ಅವು ಏನು ಇದ್ದಿದ್ದಿಲ್ಲ, ಕಪಾಟ್ ಇದ್ದಿಲ್ಲ. ಅವನು ತೊಗೊಂಬಂದು ನೆಲದಾಗ, ಹಂಡೆದಾಗ ಅಥವಾ ತಪ್ಪಲ್ಯಾಗ ಆಗಲಿ, ಮಣ್ಣಿನ ಬಿಂದಿಯಾಗ ಆಗಲಿ ಬಚ್ಚಿಡ್ತಿದ್ರು. ಯಾರ ಕಳ್ಳು ಮಾಡ್ಕೊಂಡು ಹೋಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕೆ. ಮತ್ತು ಈ ಟ್ರಿಜರಿ ಎಲ್ಲ ಲಾಕರ್ ಜಾಸ್ತಿ ಆಗ್ಯಾವು, ಟ್ರಿಜರ್ ಇಡ್ತಾರೆ. ಅಂಥ ಶ್ರೀಮಂತರು ಅವಾಗಿನಂಥ ಶ್ರೀಮಂತರು ಈಗಿಲ್ಲ. ಏನ್ರಿ ರಾಜ ಮಹಾರಾಜರು ಅಂದರೆ ಸಾಮಾನ್ಯರಲ್ಲ. ಒಂದು 7 ಹಳ್ಳಿ ಕೂಡಿ ಒಂದು ರಾಜಮನೆತನ ಮಾಡ್ತಿದ್ರಂತ. ಅವಾಗ ರಾಜರು ಗೌಡ್ಕಿ, ಶಾಂಬರ್ಕಿ, ವಾಲಿಕರ್ಕಿ ಇರ್ತಿತ್ತು. ಈಗ ಗೌಡರು ಇಲ್ಲ, ಶಾಂಬರು ಇಲ್ಲ. ಏನ್ರಿ ಸಾಮಾನ್ಯ ಈಗ ಎಲ್ಲ ರಾಜಕೀಯ ವ್ಯವಹಾರ. ಈಗ ನಿಧಿ ಏನು ಹಡ್ಡಾಕಿನ ಬರ್ತಾ ಇದ್ರು ಬ್ರಿಟಿಷರು ಅಂತ ಹೇಳಿ ಇಲ್ಲಿ ಚರ್ಚೆ ಅವಾಗ ಎಬ್ಬ್ಯಾರ. ನಾವು ಕೇಳೀವಿ, ಅವಾಗ ಬೆಣ್ಣಿ ಮಾರ ಕ್ರಿಯೇಟ್ ಮಾಡಿದಾರ ಅವ್ರ ಅಂತ. ಅಲ್ಲಿಗ ಲಕ್ಕುಂಡಿಗೆ ನಿಧಿ ಕಳ್ಳರ ಹಾವಳಿ ಏನ್ರ ಐತನ ಈಗ? ಯಾಕಂದ್ರೆ ಇಷ್ಟೆಲ್ಲ ಆಗಾಕೋತೈತಿ, ಈಗ ಎಲ್ಲ ಭಯ ಐತಿ ಅಂತ ಹೇಳ್ತಾರ. ಯಾಕ ಇಲ್ಲೆಲ್ಲ ಮತ್ತೆ ಸಿಕ್ಕಾಪಟ್ಟು ವಾಮಾಚಾರ ಎಲ್ಲ ಮಾಡ್ತಾರಂತ ನಿಧಿಗೆ, ಹೌದಾ? ಮಾಡ್ತಾರ. ದಾರ್ಯಾಗ 3 ಕತ್ರಿದ್ದಲ್ಲಿ ಮಣ್ಣಿನ ಪಣ್ಣಿಗೆ ಕುಂಕುಮ ಹಾಕಿ, ಅರ್ಶಿಣ ಹಾಕಿ, ನಿಂಬೆ ಹಣ್ಣು, ಎಲೆ ಅಡಿಕೆ, ಕೋಳಿ ತತ್ತಿ ಇಟ್ಟು ಏನಾರು ಮಾಡಕ್ ಹೋಗ್ತಾರ. ಅಷ್ಟು ಸರಳ ಇಲ್ರಿ ಅದು. ನಿಧಿ ಸಿಗುದು ಅಂದ್ರೆ ಸುಲಭದ್ದಲ್ಲ. ಆಮೇಲೆ ಅದನ್ನ ಬೆನ್ನನ್ನು ಹತ್ತಬಾರ್ದು. ಖರೆ ಹೇಳ್ಬೇಕಂದ್ರ ಅದು ಸಾಮಾನ್ಯದ್ದಲ್ಲ. ಒಲಿದ್ರೆ ಒಲಿತೈತಿ, ಒದ್ರ ಒದ್ದ ಬಿಡ್ತದ. ಅಷ್ಟು
ಅಷ್ಟು ಸ್ಟ್ರಾಂಗ್ ಇರ್ತೈತಿ, ಅದ್ರಾಗ ಪವರ್ ಇರ್ತೈತಿ. ಕೆಲವು ಮಂದಿ ಚಲೋನೂ ಆಗೈತಿ, ಕೆಲವು ಮಂದಿ ಚಲೋ ಆಗೇ ಇಲ್ಲ. ಅದು ಯಾರು ಚಲೋ ಅವ್ರಿಗೆ ನಿಧಿ ಸಿಕ್ತಿಪ್ಪ ಭಾಳ ಚಲೋ ಆಗ್ಯಾರ ನೋಡು ಅವ್ರು ಅನ್ನುವಂಥ ಭಾವನೆ ಇಲ್ಲ, ಸಾಧ್ಯನೇ ಇಲ್ಲ. ಏನ್ ಎಫೆಕ್ಟ್ ಆಗುತ್ತಂತೀರಿ? ಅದು ಏನ್ರಿ ಮಾರಕ್ ಹೋಗ್ತಾರ, ಮತ್ತೀಗ ಎಲ್ಲೇ ಮಾರಕ್ ಹೋದ್ರು ಯಾರು ಅದನ್ನ ಮನ್ಸು ಮಾಡಾಗಿಲ್ಲ. ಈಗ ನಿಧಿ ಸಿಕ್ಕವ್ರು ಮನಿತನ ಹೆಂಗ ಎಲ್ಲ ಸರ್ವನಾಶ, ಎಲ್ಲ ಸತ್ಯ ಮೊದ್ಲಾಗಿನ್ಕಿಂತ ಕೀಳಾಗಿ ಹೋಗ್ಯಾರ ಅವ್ರು. ಇಲ್ಲಿ ನಿಧಿ ಕಟ್ರ ಅದೇನು ಅಷ್ಟೊಂದು ಒಳ್ಳೇದಲ್ಲ, ಏನ್ರಿ ಒಳ್ಳೇದಲ್ಲ. ಈಗ ದುಡಿದು ಪರಿಶ್ರಮ ಬಿಟ್ಟು ಅವ 4 ದುಡ್ಡು ಗಳಿಸ್ಯಾನ ಅಂದ್ರೆ ಅವ ಶ್ರೀಮಂತ ಇರ್ತಾನ, ಚಲೋ ಇರ್ತಾನೆ, ಯಾವ ರೋಗ ರುಚಿ ಇರಲ್ಲ. ಕೆಲವು ಮಂದಿ ಆಗ ಏನು ನಮ್ಮನೆ ಹುಚ್ಚರ ಆಗೋದು, ಇಲ್ಲ ಹ್ಯಾಂಡಿಕ್ರಾಫ್ಟ್ ಆದಂಗೆ ಆಗೋದು, ನರ ಇಲ್ಲ, ಎದ್ದು ಹೇಳಕ್ಕೆ ಬರೋಂಗಿಲ್ಲ. ಅವ್ರು ಶ್ರೀಮಂತಿದೆ ಅಷ್ಟು ಶ್ರೀಮಂತಿಕೆ ಇರ್ತೈತಿ, ಏನು ಮಾಡ್ಬೇಕು, ಅವ್ರು ತಿನ್ನಕ್ಕೆ ಬಾಯಿ ಇರಾಗಿಲ್ಲ. ಹೌದು ಹೌದು. ಎಸ್, ಇದೆಲ್ಲವೂ ಕೂಡ ಬಸಪ್ಪ ಬಡಿಗೇರ್ ಅವರ ಮಾತಾಗಿರುವಂಥದ್ದು. ನಾನು ಸಹ ಏನು ಹವಳ ಮತ್ತು ಮುತ್ತಗಳನ್ನು ಹುಡುಕುವಂಥ ಸಂದರ್ಭದಲ್ಲಿ ಕೂಡ ನಾನು ಏನು ದೊಡ್ಡದೊಂದು ಸರ್ಪವನ್ನು ನೋಡಿದೆ. ಜೊತೆಗೆ ಅಲ್ಲಿಂದ ನಾನು ಭಯಭೀತ ಆಗಿ ಬಂದಿದ್ದೆ. ಅದ್ರ ಮೈ ತುಂಬದು ಕೂಡ ಉದ್ದುದ್ದನ್ನು ಕೂದಲಿದ್ದು. ಹೀಗಾಗಿ ನನಗೂ ಕೂಡ ದೊಡ್ಡ ಆತಂಕ. ಯಾಕೆ ನಿಧಿಯನ್ನು ಏನು ಹಡ್ಕೊಂಡು ಹೋಗ್ಬೇಕಂತಂದ್ರೆ ಕೂಡ ಸಾಕಷ್ಟು ಸರ್ಪ ಕಾವಲು ಕೂಡ ಇರುತ್ತೆ, ಜೊತೆಗೆ ಒಂದು ಕೋಣ ಸಹ ಅದಕ್ಕೆ ಕಾವಲಾಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ಏನು ಬಸಪ್ಪ ಬಡಿಗೇರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೋಣೂರು, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.